ಒಮ್ಮೆ ಸಿಂಹವು ಸಂತೋಷದಿಂದ ತನ್ನ ಸೈಕಲ್ ಓಡಿಸುತ್ತಿತ್ತು. ಅದು ದಿನದ ಶುಭ್ರ ಬೆಳಕಿನಲ್ಲಿ ಸುಂದರವಾದ ಅರಣ್ಯದ ಹಾದಿಯ ಮೂಲಕ ಹೋಗುತ್ತಿತ್ತು. ಸುತ್ತಮುತ್ತ ಹಕ್ಕಿಗಳ ಹಾಡು, ಗಾಳಿಯ ಸವಿ ಎಲ್ಲವೂ ಮುದ ನೀಡುತ್ತಿದ್ದವು. ಆದರೆ ಹಠಾತ್ ಸಿಂಹವು ಹಾದಿಯ ಮಧ್ಯದಲ್ಲಿ ಒಂದು ದೆವ್ವವನ್ನು ಕಂಡಿತು. ದೆವ್ವವು ಭಯಾನಕವಾಗಿದ್ದು, ಕಪ್ಪು ಬಟ್ಟೆ, ದೊಡ್ಡ ಕಣ್ಣುಗಳು ಮತ್ತು ಹರಡಿದ ಹಸಿರು ಹೊಳಪಿನಿಂದ ಕಂಗೊಳಿಸುತ್ತಿತ್ತು. ಈ ಥರ ವಿಡಿಯೋ ಥರ ಮಾಡೋದಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಎಕ್ಸಾಂಪಲ್ಗೆ ನಿಮಗೆ ಒಂದು ಚಾನಲ್ನು ತೋರಿಸ್ತೀನಿ. ಸೇಮ್ ಅದೇ ಥರ ವಿಡಿಯೋನ ಹಾಕಿಬಿಟ್ಟು ಯಾವ ಥರ ಅವರು ಮಿಲಿಯನ್ಸಲ್ಲಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. ಆ್ಯಂಡ್ ತಿಂಗಳಿಗೆ ಅಂದರೆ ಅವ್ರು 4-5 ಲಕ್ಷ ಸಂಪಾದನೆ ದುಡ್ಡು ಮಾಡ್ತಾರೆ. ಓಕೆನಾ ಗೈಸ್, ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ. ಯಾವ ಥರ ವಿಡಿಯೋ ಮಾಡೋಣ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಡೀಟೇಲ್ ಆಗಿ. ಸೊ ಸ್ವಲ್ಪನೂ ವಿಡಿಯೋ ಸ್ಕಿಪ್ ಮಾಡ್ದೆ ಲಾಸ್ಟ್ವರೆಗೂ ನೋಡಿ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಮಗೆ ಫಸ್ಟು ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಆ ಚಾನೆಲ್ಲು ಯಾವ ಚಾನಲ್ ಅಂತ. ನೀವು ತುಂಬ ಮೋಟಿವೇಶನ್ ಆಗ್ತೀರಾ. ಕಟ್ಟ ನೀಂಬು ಅಂತ ಒಂದು ಚಾನಲ್ ಇದೆ. ಅವ್ರು ಬಂದುಬಿಟ್ಟು ಯಾವ ಥರ ವೀಡಿಯೋಸ್ಗಳನ್ನ ಮಾಡ್ತಾರೆ ನೋಡಿ, ನೀವು ತುಂಬ ಮೋಟಿವೇಶನ್ ಆಗ್ತೀರಾ. ಜಸ್ಟ್ 189 ವೀಡಿಯೋಸಲ್ಲಿ 1.2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇವ್ರದ್ದು. ಇವ್ರು ಜಾಸ್ತಿ ಬಂದುಬಿಟ್ಟು ಶಾರ್ಟ್ಸ್ ವೀಡಿಯೋ ಮಾಡ್ತಾರೆ. ಆ್ಯಂಡ್ ಲಾಂಗ್ ವೀಡಿಯೋ 3 ಏನೋ ಅಪ್ಲೋಡ್ ಮಾಡಿದ್ದಾರೆ. ಶಾರ್ಟ್ ವೀಡಿಯೋ ಬಂದುಬಿಟ್ಟು ಮಿಲಿಯನ್ಸಲ್ಲೇ ವ್ಯೂಸ್ ಹೋಗಿದೆ. ಆ್ಯಂಡ್ ಲಕ್ಷನೇ ತುಂಬ ಬಂದುಬಿಟ್ಟು ವ್ಯೂಸ್ ಬಂದಿದೆ. ಆ್ಯಂಡ್ ಇವ್ರ ಅರ್ನಿಂಗ್ ಹೇಳೋದಾದರೆ ನಾನು ಹೋಗ್ಬಿಟ್ಟು ಚೆಕ್ ಮಾಡಿದ್ದೀನಿ. ಇವ್ರ ಅರ್ನಿಂಗ್ ಬಂದುಬಿಟ್ಟು $9.1K ಹಿಡಿದು $141K ಇದೆ. ಓಕೆನಾ. ಸೊ ನೀವೇ ಇದರಲ್ಲಿ ಇದು ಮಾಡ್ಕೋಬೋದು ಎಷ್ಟು ಇವ್ರು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ. ಓಕೆನಾ. ಸೊ ನಾವು $5,000 ತಗೊಂಡ್ರೂ ಇವ್ರು 4 to 5 lakh ತಿಂಗಳಿಗೆ ಸಂಪಾದನೆ ಮಾಡ್ತಾಯಿದ್ದಾರೆ. ಓಕೆನಾ. ಸೊ ನೋಡಿ, ಈ ಥರ ಟೈಪ್ ವೀಡಿಯೋಸ್ಗಳನ್ನ ಇವರು ಮಾಡ್ತಾರೆ. ತುಂಬ ಈಸಿ ಈ ಥರ ವೀಡಿಯೋಸ್ ಮಾಡೋದು, ಅಂದರೆ ತುಂಬಾ ಈಸಿ ಈ ಥರ ವೀಡಿಯೋಸ್ ಮಾಡೋದು. ಸೊ ಯಾವ ಥರ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತಾ ಇರೋದು ಯಾವ ಥರ ವೀಡಿಯೋಸ್ನ ಮಾಡ್ತಿದ್ದಾರೆ ಅಂತ. ಓಕೆನಾ. ಸೊ ಸಿಂಪಲಿ ನಾವು ಇಲ್ಲಿಗೆ ಸ್ಕ್ರಿಪ್ಟ್ ಬೇಕು. ಸ್ಕ್ರಿಪ್ಟಿಗೆ ChatGPT ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ChatGPT ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ಕನ್ನಡದಲ್ಲೇ ಟೈಪ್ ಮಾಡಿ. ಏನು ಸ್ಟೋರಿ ನಾನು ಯಾವ ಥರ ಟೈಪ್ ಮಾಡ್ತಿದ್ದೀನಿ ಅದೇ ಥರ ಟೈಪ್ ಮಾಡಿ. ಆ್ಯಂಡ್ ಇದರಲ್ಲಿ ನಿಮಗೆ ಏನು ಕ್ಯಾರೆಕ್ಟರ್ ತಗೋತಿದ್ದೀರಾ ಅದನ್ನು ಮಾತ್ರ ಚೇಂಜ್ ಮಾಡಬೇಕು. ಕ್ಯಾರೆಕ್ಟರ್ ಅಂದರೆ ಈಗ ನೀವು ಆ್ಯನಿಮಲ್ಸ್, ಲೈಕ್ ಒಂದು ದಿವಸ ನೀವು ಸಿಂಹ ತೊಗೊಂಡ್ರೆ ನೆಕ್ಸ್ಟ್ ಡೇ ಆನೆ ತಗೊಳ್ಳಿ. ಇನ್ನು ಅದರ ನೆಕ್ಸ್ಟ್ ಡೇ ಬೇರೆ ಏನಾದರೂ ತುಂಬ ಆ್ಯನಿಮಲ್ಸ್ಗಳಿದ್ದಾವಲ್ಲ, ಸೊ ಆ ಆ್ಯನಿಮಲ್ಸ್ಗಳನ್ನ ಇಟ್ಟು ನೀವು ಡೈಲಿ ಒಂದೊಂದು ಆ್ಯನಿಮಲ್ದು ಮಾಡ್ಬೋದು. ಇಲ್ಲ ನೀವು ಒಂದೇ ಆ್ಯನಿಮಲ್ನ ಇಟ್ಟು ಮಾಡೋದಾದ್ರೂ ಸೇಮ್ ಅದೇ ಕ್ಯಾರೆಕ್ಟರ್ನ ತಗೋಬೋದು. ಓಕೆನಾ ಗೈಸ್. ಸೊ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಲ್ಲ, ಸೇಮ್ ಇದೇ ಥರ ನೀವು ಟೈಪ್ ಮಾಡ್ಕೊಳ್ಳಿ. ಓಕೆನಾ. ಒಂದು ಸಿಂಹ ಕತ್ತೆ ಅದು ಸೈಕಲ್ ಓಡಿಸ್ಕೊಂಡು ಹೋಗಬೇಕಿದ್ರೆ, ಓಕೆನಾ. ಇದು ಕನ್ನಡದಲ್ಲಿ ಟೈಪ್ ಆಗ್ತಿಲ್ಲ, ಇಂಗ್ಲೀಷೇ ಆಗಿದೆ. ಸೊ ನೀವು ಟ್ರೈ ಮಾಡಿ ಕನ್ನಡದಲ್ಲಿ ಜಾಸ್ತಿ ಟೈಪ್ ಮಾಡೋದಕ್ಕೆ. ChatGPT ಏನಿದೆ ಅದು ಕನ್ನಡ ಅರ್ಥ ಮಾಡ್ಕೊಳ್ಳುತ್ತೆ. ಓಕೆನಾ. ಸೊ ದೆವ್ವ ಕಾಣಿಸ್ಬಿಡುತ್ತೆ. ಅದಾದಮೇಲೆ ಅದು ನೋಡಿದ ತಕ್ಷಣ ಓಡಿ ಹೋಗುತ್ತೆ ಅಂತ. ಓಕೆನಾ. ಓಡಿದ ತಕ್ಷಣವೇ ಸಿಂಹ ಓಡಿ ಹೋಗುತ್ತದೆ. ಓಕೆನಾ. ಸೊ ಸೇಮ್ ಇದೇ ಥರ ನೀವು ಟೈಪ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಇದನ್ನು ಒಂದು ಸಲ ಸೆಂಡ್ ಮಾಡಿ. ಇದು ಏನು ಸ್ಟೋರಿ ಇದೆ ಒಂದು ಸಲ ChatGPT ಕನ್ನಡದಲ್ಲಿ ಟೈಪ್ ಮಾಡಿ ಕೊಟ್ಬಿಡುತ್ತೆ. ನಾವು ಏನು ಟೈಪ್ ಮಾಡೋಕ್ಕೆ ಬರ್ತಿದ್ದೀವಿ ಅದನ್ನು. ಓಕೆನಾ. ಅದನ್ನು ಸಿಂಪಲಿ ನಾವೇನು ಮಾಡಬೇಕು, ಕಾಪಿ ಮಾಡಿಬಿಟ್ಟು ಮತ್ತೆ ನಾವು ಕೆಳಗಡೆ ChatGPTಗೆ ವಾಪಸ್ ಕಳಿಸ್ಬೇಕು. ಯಾವ ಥರ ಅಂತ ನೋಡ್ಕೊಳ್ಳಿ. ಇದು ಮೇಯ್ನಾಗಿ ನೀವು ಕಲ್ತ್ಕೊಂಡ್ರೆ ನೀವು ಈಸಿಲಿ ಸ್ಕ್ರಿಪ್ಟು ಡೈಲಿ ನೀವು ಒಂದೊಂದು ಸ್ಕ್ರಿಪ್ಟ್ನ ರೆಡಿ ಮಾಡ್ಕೋಬೋದು. ಎಷ್ಟು ಸ್ಕ್ರಿಪ್ಟ್ ಬೇಕಿದ್ರೂ ರೆಡಿ ಮಾಡ್ಕೋಬೋದು. ಸೊ ಇಷ್ಟು ಬಂದುಬಿಟ್ಟು ನಮಗೆ ಇದು ಲೈನ್ಸ್ ಏನಿದೆ ಕ್ರಿಯೇಟ್ ಮಾಡಿಕೊಡುತ್ತೆ. ಈಗ ಇದನ್ನು ನಾವು ಕಾಪಿನ ಮಾಡ್ಕೋಬೇಕು. ಓಕೆನಾ. ಸೊ ಸಿಂಪಲಿ ನಾವು ಇದನ್ನೇನು ಮಾಡೋಣ, ಇಲ್ಲಿಂದ ಕಾಪಿನ ಮಾಡ್ಕೊಳ್ಳೋಣ. ಓಕೆನಾ. ಸೊ ಸಿಂಪಲಿ ನಾನು ಇದನ್ನು ಪ್ರೆಸ್ ಮಾಡಿಬಿಟ್ಟು ಕಾಪಿ ಮಾಡ್ಕೋತೀನಿ. ಓಕೆನಾ. ಸೊ ಒಮ್ಮೆ ಸಿಂಹವು ಸೈಕಲ್ ಓಡಿಸುತ್ತಿದ್ದು, ಸೈಕಲ್ ಓಡಿಸುತ್ತಾ ಹೋಗುತ್ತಲೇ ಒಂದು ದೆವ್ವದ ಎದುರು ಏನೋ ಇದೆ ಸ್ಟೋರಿ, ಅದು ನಮ್ಮದು ಟೈಟಲ್. ಸೊ ನಾವಿಲ್ಲಿ ಹಾಕಿಬಿಟ್ಟು ಇಲ್ಲಿ ಲಾಸ್ಟಿಗೆ ಟೈಪ್ ಮಾಡಬೇಕು ಇನ್ ಕನ್ನಡ 150 ವರ್ಡ್ಸು. ಸೊ ಶಾರ್ಟ್ ವೀಡಿಯೋಗೆ 50 ಸೆಕೆಂಡ್ಗೆ 150 ವರ್ಡ್ಸ್ ಏನಿದೆ ಅದು ಸಾಕಾಗುತ್ತೆ. ನೀವು ಲಾಂಗ್ ವೀಡಿಯೋಸ್ ಮಾಡೋದಾದರೆ 1000 ವರ್ಡ್ಸ್ ತೊಗೋಬೋದು. ಈಗ ನೋಡಿ, ನಾನು ಕನ್ನಡ ಅಂತ ಟೈಪ್ ಮಾಡಿಲ್ಲ, ಅದಕ್ಕೆ ನಮಗೆ ಇಂಗ್ಲೀಷಲ್ಲಿ ಕೊಡ್ತಾ ಇದ್ದಾರೆ. ಸೊ ಮತ್ತೆ ಇದನ್ನು ನಾವು ಕಾಪಿ ಮಾಡಿಬಿಟ್ಟು ಇಲ್ಲಿ ಫಸ್ಟು ಇನ್ ಕನ್ನಡ 150 ವರ್ಡ್ಸ್ ಅಂತ ಹಾಕೋಣ. ಓಕೆನಾ. ಸೊ ನಾನು ಇದನ್ನು ರಿಮೂವ್ ಮಾಡಿಬಿಟ್ಟು ಇನ್ ಕನ್ನಡ 150 ವರ್ಡ್ಸ್. ಓಕೆನಾ. ಸೊ ಸೇಮ್ ಇದೇ ಥರ ನೀವು ಟೈಪ್ ಮಾಡ್ಕೊಳ್ಳಿ.
ಓಕೆ, ಈಗ ಸ್ಟೋರಿ ನಮಗೆ ರೆಡಿಯಾಗಿ ಬರುತ್ತೆ ಕನ್ನಡದಲ್ಲಿ. ಓಕೆನಾ. ಸೊ ನೋಡಿದ್ರಲ್ಲ, ಒಮ್ಮೆ ಸಿಂಹ ಒಂದು ಸೈಕಲ್ನಲ್ಲಿ ಜಂಗಲ್ದ. ಓಕೆ, ಇಲ್ಲಿ ಮಧ್ಯದಲ್ಲಿ ಒಂದು ನಮಗೆ ಹಿಂದಿ ವರ್ಡ್ ಕೊಟ್ಟಿದೆ, ಅದನ್ನು ನಾವು ಜಂಗಲ್ ಏನಿದೆ, ಜಂಗಲ್ ಅಂದರೆ ಕಾಡು. ಸೊ ಕಾಡನ್ನು ಇಲ್ಲಿ ಹಾಕ್ಕೊಳ್ಳೋಣ. ಸೊ ಒಂದೊಂದು ಸಲ ಮಿಸ್ಟೇಕ್ ಆಗುತ್ತೆ ChatGPTಯಿಂದನೂ. ಓಕೆನಾ. ಸೊ ನಮ್ಮ ಸ್ಟೋರಿ ಏನಿದೆ ರೆಡಿ ಆಗಿದೆ. ಸೊ ಈಗ ನಮಗೆ ಇಮೇಜಸ್ ಬೇಕು. ಸೊ ಇಮೇಜಸ್ಗೆ ಬಂದುಬಿಟ್ಟು ಪ್ರಾಂಪ್ಟ್ಸ್ ಏನಿದೆ ಬೇಕು. ಸೊ ನಾನು ಇಲ್ಲಿ 5 ಇಮೇಜಸ್ ಪ್ರಾಂಪ್ಟ್ಸ್ನ ಕೇಳ್ತೀನಿ ChatGPTಯಿಂದ. ಸೊ ಆ್ಯಂಡ್ ಹಾಗಾಗಿ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್, ಇಲ್ಲಿ ನಾನು ಏನು ಪ್ರಾಂಪ್ಟ್ ಹಾಕ್ತಾಯಿದ್ದೀನಿ ಸೇಮ್ ಅದೇ ಥರ ಪ್ರಾಂಪ್ಟ್ ಬಂದುಬಿಟ್ಟು ನೀವೂ ಹಾಕಬೇಕು. ಇಲ್ಲ ನಿಮಗೆ ಗೊತ್ತಾಗಿಲ್ಲ, ನನಗೆ ಬರ್ತಿಲ್ಲ ಅಂದರೆ ಈಗ ನಾನು ಏನು ಪ್ರಾಂಪ್ಟ್ ಏನಿದೆ ಅದನ್ನು ನಾನು ಟೈಪ್ ಮಾಡ್ತೀನಿ, ಸೇಮ್ ಅದೇ ಥರ ಪ್ರಾಂಪ್ಟ್ ನೀವೇನು ಮಾಡಿ ಕಾಪಿನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವೇನು ಮಾಡಿ ಅದನ್ನು ನೋಡ್ಕೊಳ್ಳಿ ಒಂದು ಸಲ. ಕಾಪಿ ಮಾಡೋಕ್ಕಾಗಿಲ್ಲ ಅಂದರೆ ಸ್ಕ್ರೀನ್ಶಾಟ್ ಹೊಡ್ಕೊಬೋದು ನೀವು. ಓಕೆನಾ ಗೈಸ್. ಸೊ ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ಏನು ಟೈಪ್ ಮಾಡ್ತಾ ಇದ್ದೀನಿ ಅಂತ. ಓಕೆನಾ. ಸೊ ಪ್ರೊವೈಡಿಂಗ್ ಬಿಲೋ, ಸೊ ಕೀಪ್ ದಿಸ್ ಕ್ಯಾರೆಕ್ಟರ್. ಓಕೆನಾ. ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನ್, ಡಿಸ್ಕ್ರಿಪ್ಷನ್ ಬರಬೇಕು. ಓಕೆನಾ. ಸೇಮ್ ಇನ್ ಎವ್ರಿ ಇಮೇಜಸ್ ಪ್ರಾಂಪ್ಟ್ ಬಿಕಾಸ್ ಐ ವಾಂಟ್ consistent consider consistent image. ಆಮೇಲೆ ಇಲ್ಲಿ 2 ಕೊಡಿ. ಎ ಕಾರ್ಟೂನ್ ಲಯನ್ ಕ್ಯಾರೆಕ್ಟರ್ ವಿತ್ ಎ ರೌಂಡ್ ಫೇಸ್ ಆ್ಯಂಡ್ ಲಾರ್ಜ್ ಐಸ್. ಓಕೆನಾ. ಲಾರ್ಜ್ ಎಕ್ಸ್ಪೆನ್ಸಿವ್ ಐಸ್. ಇಟ್ಸ್ ವೇರಿಂಗ್ ಎ ರೆಡ್ ಟಿ-ಶರ್ಟ್. ಓಕೆನಾ. ರೆಡ್ ಶರ್ಟ್ನ ಹಾಕಿ ಇಲ್ಲಿ ಈ ಥರ ಒಂದು ಲೈನ್ ಕೊಡಿ, ಶರ್ಟ್ನ ಹಾಕೋಣ. ಓಕೆನಾ. ಟಿ-ಶರ್ಟ್ ವಿತ್ ಬ್ಲೂ ಬ್ಲ್ಯಾಕ್ ಶಾರ್ಟ್ಸ್. ಓಕೆ. ಇಲ್ಲಿ ಆ್ಯಂಡ್ ಬ್ಲೂ ಸ್ನಿಕರ್ಸ್. ಓಕೆನಾ. ಸೊ ಇದು ಗೊತ್ತಾಯ್ತಲ್ಲ ಯಾವ ಥರ ಟೈಪ್ ಮಾಡೋದಂತ. ಆ್ಯಂಡ್ ಹಾಗಾಗಿ ಇದು ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಂಡ್ರೆ ಬೆಟರು, ಯಾಕಂದರೆ ಗೊತ್ತಾಗಬೇಕಲ್ಲ ನಿಮಗೆ. ಸಿಂಪಲಿ ನೀವು ಕಳಿಸಿ. ಇದನ್ನು ಕಳಿಸಾದ್ಮೇಲೆ ನೋಡಿ ನಿಮಗೆ ಈ ಥರ ಒಂದು ಶಾರ್ಟ್ ಫಾರ್ಮಲ್ಲಿ ಇಲ್ಲಿ ಏನು ನಿಮ್ಮದು ಇದೆ ಪ್ರಾಂಪ್ಟ್ಸ್ ಏನಿದೆ ಅದು ರೆಡಿ ಆಗಿಬಿಟ್ಟು ಬರುತ್ತೆ ಎಲ್ಲ. ಇದನ್ನೊಂದು ಸಲ ನಾವು ಕಾಪಿ ಮಾಡಿಬಿಟ್ಟು ಇನ್ನೊಂದು ಸಲ ಇಲ್ಲಿ ನಾನು ಏನು ಪ್ರಾಂಪ್ಟ್ಸ್ ಇದೆ ಅದರದ್ದು ಎಸ್ ಅಂತ ಕೊಡೋಣ. ಓಕೆನಾ. ಸೊ ಎಸ್ ಅಂತ ಕೊಟ್ಟರೆ ನೋಡಿ ಈ ಥರ ಬರ್ತಾಯಿದೆ. ಸೊ ಮತ್ತೆ ನೀವೇನು ಮಾಡಿ, ನಾವು ಏನೀಗ ನಾವು ಕಳಿಸಿದ್ದೀವಿ ಇದನ್ನು ಕಾಪಿ ಮಾಡಿಬಿಟ್ಟು ಮತ್ತೆ ಟೆಕ್ಸ್ಟಲ್ಲಿ ಹಾಕಿಬಿಟ್ಟು ಲಾಸ್ಟಿಗೆ ಏನು ಹಾಕಬೇಕು ನೀವು, ಗಿವ್ ಮಿ ಅ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ. ಓಕೆ. ಇದಿಷ್ಟು ಹಾಕಿಬಿಟ್ರೆ ಸಾಕು, ನಿಮಗೆ ಏನು ಸಿಗುತ್ತೆ ಸ್ಟೋರಿ ಬಂದುಬಿಡುತ್ತೆ ಸ್ಟೋರಿ. ಓಕೆನಾ. ಸೊ 6 ಪ್ರಾಂಪ್ಟ್ ಏನಿದೆ ಅದು ನಮಗೆ ಕಲೆಕ್ಟ್ ಆಗಿಬಿಡುತ್ತೆ. ಜಸ್ಟ್ ಇದು 1-2 ಸಲ ಈ ಥರ ನಮಗೆ ಕೊಡಲ್ಲ, ಈ ಥರ ಫೋಟೋ ಗೀಟೋ ಏನೇನೋ ಮಾಡಿಕೊಡುತ್ತೆ. ಲಾಸ್ಟಿಗೆ ನಮಗೆ ಗಿವ್ ಮಿ ಎ ಪ್ರಾಂಪ್ಟ್ ಆಫ್ ದಿಸ್ ಸ್ಟೋರಿ ಅಂತ ಕೊಡಿ. ಓಕೆನಾ. ಇಲ್ಲ ಅಂದರೆ ಅದು ಫೋಟೋನೇ ಬೇರೆದು ChatGPTನೇ ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ ನಿಮಗೆ. ನಮಗೆ ಆ ಫೋಟೋ ಬೇಡ ChatGPTದು. ಸೊ ನಾವು AI ಇಮೇಜಸ್ ಕ್ರಿಯೇಟ್ ಮಾಡಬೇಕಲ್ಲ, ಹಾಗಾಗಿ. ಓಕೆನಾ. ಸೊ 6 ಪ್ರಾಂಪ್ಟ್ ಏನಿದೆ ನಮ್ಮದು 6 ಅಲ್ಲ 5 ಪ್ರಾಂಪ್ಟ್ಸ್ ಏನಿದೆ ಬಂದಿದೆ. ಓಕೆನಾ. ಸೊ ಸಿಂಪಲಿ ಈಗ ನಾವೇನು ಮಾಡಬೇಕು, ಈಗ ನಮಗೆ ವೆಬ್ಸೈಟ್ ಬೇಕು. ಸೊ ಯಾವ ವೆಬ್ಸೈಟು ನಿಮ್ಗೆ ಹೇಳ್ತೀನಿ. ಸಿಂಪಲಿ ಗೂಗಲಲ್ಲಿ ಹೋಗಿ, ನಮಗೆ ಗೂಗಲಲ್ಲಿ ಹೋಗಾದ್ಮೇಲೆ ಲೆನಾರ್ಡೋ AI ಅಂತ ಸಿಂಪಲಿ ಲೆನಾರ್ಡೋ. ಓಕೆನಾ. ಲೆನಾರ್ಡೋ AI ಅಂತ ಹಾಕಿ ಇದರಿಂದ ನಮ್ಮದು ಇಮೇಜಸ್ ಏನಿದೆ ಜನ್ರೇಟ್ ಆಗುತ್ತೆ. ಸೊ AI ಅಂತ ಹಾಕೋಣ. ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಲೆನಾರ್ಡೋ AI. ಓಕೆನಾ. ಸೊ ಸಿಂಪಲಿ ಇಲ್ಲಿ ನಿಮಗೆ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮಗೆ ಕಾಣಿಸ್ತಿದ್ದಿಲ್ಲ, ಇಲ್ಲೆಲ್ಲ
ಇಲ್ಲೊಂದು ಫೋಟೋ ಪಿಕ್ಕು ಲೆನಾರ್ಡೋ AI. ಸೊ ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಇಮೇಲ್ ಏನಿದೆ ಅದನ್ನು ಲಾಗಿನ್ ಮಾಡ್ಕೊಳ್ಳಿ ಗೂಗಲಿಂದ. ಸೊ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಟೈಪ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇದನ್ನು ರಾಕ್ ಮಾಡಿ ಟೈಪ್ ಎ ಪ್ರಾಂಪ್ಟ್ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿ ಬಂದುಬಿಟ್ಟು ನಾವು ಏನು ಪ್ರಾಂಪ್ಟು ಕಲೆಕ್ಟ್ ಮಾಡಿದ್ದೆ ChatGPTನಿಂದ ಅದು ಒಂದೊಂದಾಗಿ ಕಾಪಿ ಮಾಡ್ಕೋಬೇಕು. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಪ್ರಾಂಪ್ಟ್ ಎ ಕಾರ್ಟೂನ್ ಲಯನ್ ಕ್ಯಾರೆಕ್ಟರ್ ವಿತ್ ರೌಂಡ್ ಫೇಸ್ ಆ್ಯಂಡ್ ಲಾರ್ಜ್ ಎಕ್ಸ್ಪೆನ್ಸಿವ್ ಐಸ್ ಅಂತ ಇದೆಯಲ್ಲ, ಅಲ್ಲಿಂದ ಟೈಪ್ ಮಾಡ್ಕೊಳ್ಳಿ ಫಸ್ಟ್ನೇ ಪ್ರಾಂಪ್ಟ್. ಅದಾದಮೇಲೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಫೋಟೋಸ್ ಏನಿದೆ ಅದು ಕ್ರಿಯೇಟ್ ಆಗಿಬಿಟ್ಟು ಬರುತ್ತೆ ವಿದಿನ್ ಸೆಕೆಂಡ್ಸಲ್ಲಿ. ಓಕೆನಾ. ಸೊ ಒಂದೆರಡು ಫೋಟೋ ನಾನು ಕ್ರಿಯೇಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಕೆಳಗೆ ಸ್ಕ್ರಾಲ್ ಮಾಡಿದರೆ ನಮ್ಮ ಫೋಟೋ ಏನಿದೆ ಅದು ಕ್ರಿಯೇಟ್ ಆಗ್ತಿದೆ. ಓಕೆನಾ. AI ಏನಿದೆ ಕ್ರಿಯೇಟ್ ಮಾಡಿಕೊಡುತ್ತೆ ನಮ್ಮ ಫೋಟೋಸ್. ನಾವು ಯಾವ ಥರ ಫೋಟೋಸ್ ಕೇಳಿದ್ವಿ, ರೆಡ್ ಟೀ ಶರ್ಟ್ ಮತ್ತು ಬ್ಲೂ ಪ್ಯಾಂಟ್ ಶಾರ್ಟ್ಸ್ ಏನು ಕೇಳಿದ್ವಿ, ಸೇಮ್ ಅದೇ ಥರ ಫೋಟೋನ ನಮಗೆ ಇಲ್ಲಿ AI ಏನಿದೆ ಕ್ರಿಯೇಟ್ ಮಾಡಿಬಿಟ್ಟು ಕೊಡುತ್ತೆ. ವಿತ್ ಸೈಕಲ್ ಅಂತ ಕೇಳಿದ್ವಲ್ಲ, ಸಿಂಪಲಿ ಇಲ್ಲಿ ನಾವು ವೆಯ್ಟ್ ಮಾಡಿ ನೋಡಬೇಕು. ಸೊ ನೋಡಿದ್ರಲ್ಲ ಗೈಸ್, ಸೊ ಬ್ಲ್ಯಾಕು ಶಾರ್ಟ್ಸ್ ಅಂತ ಕೊಟ್ಟಿದ್ವಿ, ಸೇಮ್ ಅದೇ ಥರನೇ ಬಂದಿದೆ. ಸೊ ಸಿಂಪಲಿ ಬ್ಲೂ ಸ್ನಿಕ್ಕರ್ಸ್ ಅಂತಲೂ ಕೊಟ್ಟಿದ್ವಿ, ಅದೇ ಥರ ಬಂದಿದೆ. ಸೊ ಸಿಂಪಲಿ ಇಲ್ಲಿ ನಾವೇನು ಮಾಡಬೇಕು, ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಮ್ಮ ಫೋಟೋ ಏನಾಗುತ್ತೆ ಡೌನ್ಲೋಡ್ ಆಗಿಬಿಡುತ್ತೆ. ಓಕೆನಾ. ಸೊ ಮೊದಲನೇ ಪ್ರಾಂಪ್ಟಿದು ಫೋಟೋ ಕಂಪ್ಲೀಟ್ ಆಯಿತು. ಸೊ ಎರಡನೇ ಪ್ರಾಂಪ್ಟ್ ಏನಿದೆ ನಾವು ಅದನ್ನು ಅಲ್ಲಿಂದ ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಬೇಕು. ChatGPTಗೆ ಹೋಗಿ ಎರಡನೇ ಪ್ರಾಂಪ್ಟ್ ಏನಿದೆ ಕಾರ್ಟೂನ್ ಲಯನ್ ಕ್ಯಾರೆಕ್ಟರ್ ವಿತ್ ರೌಂಡ್ ಫೇಸ್ ಲಾರ್ಜ್ ಎಕ್ಸ್ಪೆನ್ಸಿವ್ ವಾಯ್ಸ್ ಅಂತ ಇದೆಯಲ್ಲ, ಸೊ ಸಿಂಪಲಿ ಅದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ನ ಮಾಡೋಣ. ಇಲ್ಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿ. ಓಕೆನಾ. ಸಿಂಪಲಿ ನೀವು ಇದರಲ್ಲಿ ಒಂದಿನಕ್ಕೆ 6 to 7 ಇಮೇಜಸ್ನ ಕ್ರಿಯೇಟ್ ಮಾಡ್ಬೋದು ಫ್ರೀಯಾಗಿ. ಓಕೆನಾ. ಆ್ಯಂಡ್ ಹಾಗೈಸ್ ಇದರಲ್ಲಿ ನೀವು ಜಾಸ್ತಿ ಇಮೇಜಸ್ ಕ್ರಿಯೇಟ್ ಮಾಡಬೇಕಂದ್ರೆ ದುಡ್ಡು ಕಟ್ಟಬೇಕು. ಬಟ್ ಏನು ನಿಮ್ಮ ಚಾನೆಲ್ನ ಏನಾದರೂ ಓಡೋಕ್ಕೆ ಸ್ಟಾರ್ಟ್ ಆದರೆ, ಜಾಸ್ತಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಗಬೇಕಿದ್ರೆ ನೀವು ಪ್ಲ್ಯಾನ್ನ ಅಪ್ಡೇಟ್ ಮಾಡ್ಕೋಬೋದು. ಅಲ್ಲಿವರೆಗೂ ಇಮೇಲ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಫೇಕ್ ಇಮೇಲ್ಸ್ನ ಕ್ರಿಯೇಟ್ ಮಾಡಿಕೊಂಡು ಯೂಸ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಎರಡನೇ ಇಮೇಜ್ ಏನಿದೆ ಅದು ನಮ್ಮದು ಕ್ರಿಯೇಟಾಗಿ ಬಂದಿದೆ. ಸೊ ನಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ನಾ ಇಮೇಜ್ನ ಡೌನ್ಲೋಡ್ ಮಾಡ್ಕೊತೀನಿ. ಸೊ ಫಸ್ಟ್ನೇ ಇಮೇಜ್ ನನಗೆ ಇಷ್ಟ ಆಯಿತು, ಅದನ್ನು ನಾನು ಸಿಂಪಲಿ ಡೌನ್ಲೋಡ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗಿಬಿಡುತ್ತೆ ನಮ್ಮದು ಇಮೇಜ್. ಓಕೆನಾ. ಸೊ ಗೊತ್ತಾಯ್ತಲ್ಲ ಯಾವ ಥರ ಅಂತ. ಸೊ ಇನ್ನೊಂದು ವೆಬ್ಸೈಟು ನಾನು ನಿಮ್ಗೆ ಹೇಳಿದ್ದೀನಿ, ಇದು ಹೊಸ ವೆಬ್ಸೈಟು AI. ಓಕೆನಾ ಗೈಸ್. ಸೊ ಅದಾದಮೇಲೆ ಮತ್ತೆ ಗೂಗಲ್ಗೆ ಬನ್ನಿ. ಇನ್ನೊಂದು ನಾನು ನಿಮಗೆ ಈ ಫೋಟೋನ 3D ಆ್ಯನಿಮೇಷನಲ್ಲಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಪಿಕ್ಸ್ AI ಅಂತ ಹಾಕಿ, ಇಲ್ಲಿ ಪಿಕ್ಸ್ AI ಅಂತ ಹಾಕಿದರೆ ಇಲ್ಲಿ ನಿಮಗೆ ಫಸ್ಟ್ನೇ ವೆಬ್ಸೈಟ್ ಕಾಣಿಸ್ತಿದೆಯಲ್ಲ, ಇಲ್ಲ ಸೆಕೆಂಡ್ನೇ ವೆಬ್ಸೈಟ್ ಮೇಲೂ ಕ್ಲಿಕ್ ಮಾಡಿ. ನೀವು 3D ಆ್ಯನಿಮೇಷನ್ ಅಂತ ಇದೆಯಲ್ಲ, ಈ ಥರ ಇಂಟರ್ಫೇಸ್ ಬರುತ್ತೆ. ಸಿಂಪಲಿ ಇಲ್ಲಿ ಟ್ರೈ ನೌ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಎಲ್ಲ ಮಾಡ್ಕೋಬೇಕು. ಓಕೆನಾ. ನೀವು ನಿಮ್ಮ ಗೂಗಲ್ ಏನಿದೆ ಅದನ್ನೆಲ್ಲ ಲಾಗಿನ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾವು ಏನು ಫೋಟೋನ ಡೌನ್ಲೋಡ್ ಮಾಡಿದ್ವಿ ಆ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿಬಿಟ್ಟು ಇದು ನಾವು 3D ಆ್ಯನಿಮೇಷನಲ್ಲಿ ಸ್ವಲ್ಪ ಡೌನ್ಲೋಡ್ನ ಮಾಡಬೇಕು. 3D ಆ್ಯನಿಮೇಷನ್ ಅಂದರೆ ಅದು ಸ್ವಲ್ಪ ಏನು ಶೇಕ್ ಆಗುತ್ತೆ, ಒಂದು ಸ್ವಲ್ಪ ಚೆನ್ನಾಗೂ ಕಾಣುತ್ತೆ. ಓಕೆನಾ. ಸೊ ನೀವು ನೋಡ್ಬೋದು ಇಲ್ಲಿ ಅಡ್ಜಸ್ಟ್ನ ಮಾಡ್ಕೋಬೋದು ನೀವು ಯಾವ ಥರ ಬೇಕು ಆ ಥರ. ಸೊ ನಾನು ಇಲ್ಲಿ ಇದನ್ನು ಸ್ವಲ್ಪ ಸರ್ಕಲ್ ಇದೆಯಲ್ಲ, ಸೊ ಸರ್ಕಲ್ ಮೋಷನಲ್ಲಿ ಇಡ್ತೀನಿ. ಓಕೆನಾ. ಸೊ ಸರ್ಕಲ್ ಮೋಷನಲ್ಲಿ ಇಟ್ಟರೆ ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನಮ್ಮ ಫೋಟೋ. ಸೊ ಸಿಂಪಲಿ ಸರ್ಕಲ್ ಮೋಷನಲ್ಲಿ ಇಟ್ಬಿಟ್ಟು ಸಿಂಪಲಿ ಇಲ್ಲಿ ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ ನಿಮಗೆ ಮೇಲೆ, ಇದು ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದು ಆಪ್ಷನ್ಸ್ಗಳು. ಸೊ ನೀವು ಯಾವ ಥರ ನೀವು ಯಾವುದನ್ನು ಅಡ್ಜಸ್ಟ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನೀವು ಇಲ್ಲಿ ಸರ್ಕಲ್ ಮೋಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಸಿಂಪಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಡಿ, ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಸಿಂಪಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೌನ್ಲೋಡ್ ಆಗಿಬಿಡುತ್ತೆ. ಇಲ್ಲಿ ನೀವು ಬರೀ ಸರ್ಕಲ್ ಮೋಷನ್ ಏನಿದೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕು. ಅದೊಂದೇ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು. ಓಕೆನಾ. ಇನ್ನೂ ತುಂಬ ಇದೆ, ಇದು ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡ್ಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನಿಮ್ಮ ಅಕಾರ್ಡಿಂಗ್, ನಿಮ್ಮ ಮೈಂಡನ್ನ ಯೂಸ್ ಮಾಡಿಕೊಂಡು ನೀವು ಏನು ಬೇಕಿದ್ರೂ ಇದನ್ನು ಮಾಡ್ಕೊಬೋದು. ಓಕೆನಾ ಗೈಸ್. ಸೊ ಸಿಂಪಲಿ ನಾನಿಲ್ಲಿ ಇದೆಲ್ಲ ರಿಮೂವ್ ಮಾಡಿಬಿಡ್ತೀನಿ ಚೆನ್ನಾಗೇ ಎಲ್ಲ. 3D ಮೋಷನ್ಗೆ ಹೋಗ್ಬಿಟ್ಟು 3D ಮೋಷನಲ್ಲಿ ಸರ್ಕಲ್ಗೆ ಇಟ್ಟಿರ್ತೀನಿ. ಓಕೆನಾ. ಸೊ ಇದು ಇಲ್ಲಿಂದ ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದ್ಬಿಟ್ಟು 3D ಮೋಷನ್ ಸರ್ಕಲ್ ಸೆಲೆಕ್ಟು, ಆಮೇಲೆ ಇದಾದಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಾದಮೇಲೆ MP4 3D ಮೋಷನ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಲಿಮಿಟೆಡ್ ಫ್ರೀ ಇತ್ತಲ್ಲ, ಫ್ರೀನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಿಮ್ಮದು ಕ್ರೆಡಿಟ್ಸ್ 100 ಕ್ರೆಡಿಟ್ಸ್ ಕೊಡ್ತಾರೆ, ಅದನ್ನು ಬೇಕಿದ್ರೆ ಯೂಸ್ ಮಾಡಿದರೆ ವಾಟರ್ ಮಾರ್ಕ್ ಬರೋಲ್ಲ. ನಾರ್ಮಲಾಗಿ ನೀವು
ಫ್ರೀಯಲ್ಲಿ ಕೊಟ್ಟರೆ ವಾಟರ್ ಮಾರ್ಕ್ ಬರುತ್ತೆ. ಅದರಲ್ಲಿ ನೀವು ಪ್ಯಾನ್ ಆ್ಯಂಡ್ ಝೂಮ್ ಮಾಡ್ಕೋಬೋದು. ವಾಟರ್ ಮಾರ್ಕ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಇದು ಫ್ರೀ, ಓಕೆನಾ. ಸೊ ಅದಾದಮೇಲೆ ನಾವು ರಿಯಲ್ ವಾಯ್ಸ್ ಜನ್ರೇಟರ್ ಯಾವ ಥರ ಮಾಡೋದಂತ ಹೇಳ್ಕೊಟ್ಬಿಡ್ತೀನಿ. ವಾಯ್ಸ್ ಯಾರಿಗೆಲ್ಲ ಕೊಡೋಕ್ಕೆ ಇಷ್ಟ ಇಲ್ಲ, ಸಿಂಪಲಿ ನೀವು ರಿಯಲ್ ವಾಯ್ಸು ನಾನು ತುಂಬ ವೀಡಿಯೋಸಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಯೂಸ್ ಮಾಡೋದಂತ. ಸೊ ಸಿಂಪಲಿ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮದು ಏನು ವಾಯ್ಸ್ ಇದೆ ಅದನ್ನು ಜನ್ರೇಟ್ ಮಾಡ್ಕೊಳ್ಳಿ. ಒಂದು ಆ್ಯಡ್ ತೋರಿಸ್ತಾರೆ, ಆ್ಯಡ್ನ ನೋಡಿಕೊಂಡು ನೀವು ವಾಯ್ಸ್ ಏನಿದೆ ಅದನ್ನು ಸ್ಟೋರಿ ಏನಿದೆ ಜಸ್ಟ್ ಕಾಪಿ ಪೇಸ್ಟ್ನ ಮಾಡಿಬಿಟ್ಟು ಸಿಂಪಲ್ಲಾಗಿ ಡೌನ್ಲೋಡ್ನ ಮಾಡ್ಕೊಳ್ಳೋದು. ಇಲ್ಲಿ ಸ್ಪೀಡು, ಪಿಂಚು, ವಾಲ್ಯೂಮ್ ಇದೆ. ಸೊ ನೀವು ಅದರ ಅಕಾರ್ಡಿಂಗ್ ಮಾಡ್ಕೋಬೋದು, ಅಡ್ಜಸ್ಟ್ನ ಮಾಡ್ಕೋಬೋದು. ಓಕೆನಾ ಗೈಸ್, ನಮ್ಮದು ವಾಯ್ಸ್ ಆಯಿತು ಡೌನ್ಲೋಡ್. ಈಗ ನಾವು ಕೈನ್ಮಾಸ್ಟರ್ಗೆ ಬಂದುಬಿಟ್ಟು 9:16 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ನಾವು ಈಗ ಏನು 3Dಯಲ್ಲಿ ಡೌನ್ಲೋಡ್ ಮಾಡಿದ್ವಿ, 3D ಮೋಷನಲ್ಲಿ ವೀಡಿಯೋ 8 ಸೆಕೆಂಡ್ ಆಗಿದೆ. ಸೊ ಎಲ್ಲ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋಣ. ಐ ಮೀನ್ ಫೋಟೋಸ್ ಅಲ್ಲ, ವೀಡಿಯೋಸ್ ಟೈಪಲ್ಲಿ ಏನು ಡೌನ್ಲೋಡ್ ಆಗಿದೆ, ನಾವು 2ನೇ ವೆಬ್ಸೈಟ್ನಿಂದ ಮಾಡಿದ್ವಲ್ಲ ಅದನ್ನೆಲ್ಲ ಇಲ್ಲಿ ಒಂದೊಂದಾಗಿ ಆ್ಯಡ್ನ ಮಾಡ್ಕೊಳ್ಳೋಣ. ಸೊ ಈಸಿ ಬಂದುಬಿಟ್ಟು ತುಂಬ ಈಸಿ ಅಂದರೆ ತುಂಬ ಈಸಿ. ನೀವು ಇಲ್ಲಿ ವಾಯ್ಸ್ ಓವರ್ ಕೂಡ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ರಿಯಲ್ ವಾಯ್ಸಿಂದ ವಾಯ್ಸ್ ಜನ್ರೇಟ್ ಮಾಡ್ಕೋಬೋದು. ಎಲ್ಲ ಫೋಟೋಸ್ನ ನಾವು ಪ್ಯಾನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ. ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ, ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ, ಸಿಂಪಲಿ ನಿಮ್ಮ ಫಿಂಗರಿಂದ ಹಿಡಿದು ಝೂಮ್ನ ಮಾಡ್ಕೊಳ್ಳಿ, ಓಕೆನಾ. ಸೊ 2ನೇ ಫೋಟೋನು ಸೇಮ್ ನಾನು ಈಕ್ವಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪೆನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ ಫಿಂಗರಿಂದ 2 ಫಿಂಗರಿಂದ ಝೂಮ್ನ ಮಾಡ್ಕೋತೀನಿ. 3ನೇ ಫೋಟೋ ಏನಿದೆ ಸೇಮ್ ಅದೇನೇ ಪ್ರಾಸೆಸ್, ಓಕೆನಾ. ಎಲ್ಲ ಫೋಟೋಸ್ನ ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಇದರಲ್ಲಿ ನಮ್ಮದು ವಾಟರ್ ಮಾರ್ಕ್ ಇದೆ, ಇದು ವಾಟರ್ ಮಾರ್ಕ್ ಕಾಣಿಸ್ಬಾರ್ದು, ಆ ಥರ ಪೆನ್ ಆ್ಯಂಡ್ ಝೂಮ್ನ ಮಾಡ್ಕೊಳ್ಳಿ, ಓಕೆನಾ. ಸೊ ಲಾಸ್ಟ್ ಒನ್ ಇದೆ, ಸೊ ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ. ಇದರಲ್ಲೂ ವಾಟರ್ ಮಾರ್ಕ್ ಇದೆ, ಇದನ್ನು ಈ ಥರ ಝೂಮ್ ಮಾಡಿದರೆ ವಾಟರ್ ಮಾರ್ಕ್ ಏನಿದೆ ಅದು ರಿಮೂವ್ ಆಗಿಬಿಡುತ್ತೆ, ಓಕೆನಾ. ಸೊ ಇದಾಯಿತು ನಮ್ಮದು ಯಾವ ಥರ ಪೆನ್ ಆ್ಯಂಡ್ ಝೂಮ್ ಮಾಡೋದಂತ, ಓಕೆನಾ. ಸೊ ನಾವೀಗ ಮ್ಯೂಸಿಕ್ ಹೋಗ್ಬಿಟ್ಟು ನಾವು ಏನು ಆಡಿಯೋ ಈಗ ಡೌನ್ಲೋಡ್ ಮಾಡಿದ್ವಿ ರಿಯಲ್ ವಾಯ್ಸಿಂದ, ಆ ಆಡಿಯೋನ ನಾನಿಲ್ಲಿ ಹಾಕೋತೀನಿ, ಓಕೆನಾ. ಆಗಲೇ ನಮಗೆ ಇನ್ನೂ ಈಸಿ ಆಗೋದು ಎಡಿಟ್ ಮಾಡೋಕ್ಕೆ. ಸೊ ಈ ವಾಯ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಒಂದ್ಸಲ ಕೇಳಿ ಪ್ಲೇ ಮಾಡ್ತೀನಿ. ಒಮ್ಮೆ ಸಿಂಹವು ಸಂತೋಷದಿಂದ ತನ್ನ ಸೈಕಲ್ ಓಡಿಸುತ್ತಿತ್ತು. ಸೊ ನೋಡಿದ್ರಲ್ಲ, ನಾವು ಇದನ್ನು ಸ್ಪೀಡ್ ಬೇಕಿದ್ರೂ ಮಾಡ್ಕೋಬೋದು. ನಿಮಗೆ ಕ್ಯಾರೆಕ್ಟರ್ ಅದು ಏನು ಹೇಳ್ತಾ ಇದ್ದಾರೆ ಅಲ್ಲಿ ಅದ್ರ ಅಕಾರ್ಡಿಂಗ್ ನೀವು ಸ್ಪೀಡ್ ಜಾಸ್ತಿ ಮಾಡಿಕೊಂಡ್ರೆ ಸ್ಪೀಡ್ ಆಗಿಬಿಡುತ್ತೆ, ಓಕೆನಾ. ಸೊ ಈ ಥರ ಟೈಪಲ್ಲಿ ಬರುತ್ತೆ ನಿಮಗೆ. ಆ್ಯಂಡ್ ಹಾಗಾಗಿ ನಮಗೆ ಇದು ಅವ್ರು ಏನು ಮಾತಾಡ್ತಾ ಇದ್ದಾರೆ, ಸ್ಟೋರಿ ಏನು ಹೇಳ್ತಿದ್ದಾರೆ, ಸ್ಟೋರಿ ಅಕಾರ್ಡಿಂಗು ಫೋಟೋಸ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಸಿಂಪಲಿ ನಾನು ಸ್ಪೀಡಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇದ್ರದ್ದು ಸ್ಪೀಡ್ ಏನಿದೆ ಕಮ್ಮಿನ ಮಾಡ್ಕೋತೀನಿ. ಫುಲ್ ಕಮ್ಮಿನ ಮಾಡಿಕೊಂಡ್ರೆ ಆಗ ಇನ್ನೂ ಸ್ವಲ್ಪ ನಮಗೆ ಟೈಮು ಸಿಗುತ್ತೆ, ಫೋಟೋ ಹಂಗೆ ಇರುತ್ತೆ, ಓಕೆನಾ. ಸೊ ಇದ್ರದ್ದು ಸ್ಪೀಡು ಇನ್ನೂ ಬೇಕು, ಬಟ್ ಇಲ್ಲಿ ಮಧ್ಯದ ಫೋಟೋ ಏನಿದೆ ಇದು ಮ್ಯಾಚ್ ಆಗ್ತಿಲ್ಲ. ಸೊ ಬೇರೆ ಫೋಟೋ 2ನೇ ಜಾಗದಲ್ಲಿ ತಗೊಬಂದು ಈ ಫೋಟೋ 3ನೇ ಜಾಗದಲ್ಲಿ ಹೋಗೋಣ, ಓಕೆನಾ. ಸೊ ಸಿಂಪಲಿ ಆ ಫೋಟೋ ಮೇಲೆ ಒಂದು ನಿಮಿಷ ಇದ್ರದ್ದು ಸ್ಪೀಡ್ ಏನಿದೆ ನಾರ್ಮಲ್ ಸ್ಪೀಡಿಗೆ ಇಡ್ತೀನಿ 1ಅಲ್ಲಿ. ಸೊ ಇದನ್ನು ಸ್ಕ್ರಾಲ್ ಮಾಡಿದರೆ 1ಗೆ ಬರುತ್ತೆ, ಓಕೆನಾ. ಅದಾದಮೇಲೆ ನೀವು ಇಷ್ಟು ಫೋಟೋ ಏನಿದೆ 2ನೇ ಫೋಟೋ ಇನ್ನೊಂದ್ಸಲ ಕೇಳ್ಕೊಳ್ಳಿ ಸರಿಯಾಗಿ ಬರ್ತಾ ಇದೆ ಅಂತ. ಅದು ದಿನದ ಶುಭ್ರ ಬೆಳಕಿನಲ್ಲಿ ಸುಂದರವಾದ ಅರಣ್ಯದ ಹಾದಿಯ ಮೂಲಕ ಹೋಗುತ್ತಿತ್ತು. ಸುತ್ತಮುತ್ತ ಹಕ್ಕಿಗಳ ಹಾಡು, ಗಾಳಿಯ ಸವಿ. ಸೊ ಇದರದ್ದು ಬಂದುಬಿಟ್ಟು ನಾವು ಎಫೆಕ್ಟ್ಗಳನ್ನ ಹಾಕ್ಬೋದು. ಮಧ್ಯದಲ್ಲಿ ಲೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇಮ್ ಅವರು ಕಟ್ಟ ನಿಂಬು ಯಾವ ಎಫೆಕ್ಟ್ ಯೂಸ್ ಮಾಡ್ತಾರೆ ಅದೇ ಕ್ಲಾಸಿಕ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫೇಡ್ ಥ್ರೂ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದಕ್ಕೂ ನಾನು ಎಲ್ಲದಕ್ಕೂ ಎಫೆಕ್ಟ್ನ ಕ್ಲಾಸಿಕ್ ಅಂತ ಇದೆಯಲ್ಲ ಇಲ್ಲಿ ಕ್ಲಾಸಿಕ್ ಟ್ರಾನ್ಸಾಕ್ಷನು ಅದರಲ್ಲಿ ಫೇಡ್ ಥ್ರೂ ಅಂತ ಏನೋ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಸೇಮ್ ಎಲ್ಲದಕ್ಕೂ ಎಫೆಕ್ಟ್ಗಳನ್ನ ಹಾಕ್ಬಿಡ್ತೀನಿ. ಸೊ ಸೇಮ್ ಇದೇ ಎಫೆಕ್ಟ್ನ ಯೂಸ್ ಮಾಡಿ, ಇದು ತುಂಬ ಚೆನ್ನಾಗಿದೆ ಎಫೆಕ್ಟ್ ಬಂದುಬಿಟ್ಟು, ಕೇಳೋಕ್ಕೂ ಒಂಥರ ಚೆನ್ನಾಗಿರುತ್ತೆ, ನೋಡೋಕ್ಕೂ ಕೇಳೋಕ್ಕಲ್ಲ, ಓಕೆನಾ ಗೈಸ್. ಸೊ ಇದೆಲ್ಲ ಎಫೆಕ್ಟೆಲ್ಲ ಆ್ಯಡ್ ಮಾಡಾದಮೇಲೆ ಈಗ ನಾವು ಒಂದ್ಸಲ ಕೇಳೋಣ ಸ್ಟೋರಿ. ಸೈಕಲ್ ಓಡಿಸುತ್ತಿತ್ತು. ಅದು ದಿನದ ಶುಭ್ರ ಬೆಳಕಿನಲ್ಲಿ ಸುಂದರವಾದ ಅರಣ್ಯದ ಹಾದಿಯ ಮೂಲಕ ಹೋಗುತ್ತಿತ್ತು. ಸುತ್ತಮುತ್ತ ಹಕ್ಕಿಗಳ ನೋಡಿದ್ರಲ್ಲ ಎಫೆಕ್ಟ್ ಎಷ್ಟು ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಬಂದಿದೆ. ಸಿಂಹವು ಹಾದಿಯ ಮಧ್ಯದಲ್ಲಿ ಒಂದು ದೆವ್ವವನ್ನು ಆ್ಯಂಡ್ ಹಾಗಾಗಿ ಮಧ್ಯದ ಫೋಟೋ ಇಲ್ಲಿ ಸೂಟ್ ಆಗ್ತಾ ಇಲ್ಲ. ನಾವೇನು ಮಾಡೋಣ, ಈ ಮಧ್ಯದಲ್ಲಿ ಇದೆಯಲ್ಲ ಇದು ಫೋಟೋ ಬಂದುಬಿಟ್ಟು ಈ ಕಡೆ ತಗೊಬಂದು 2ನೇ ಜಾಗದಲ್ಲಿ ಅಡ್ಜಸ್ಟ್ ಮಾಡೋಣ, ಓಕೆನಾ. ಸೊ ಈಗ ನೀವು ನೋಡ್ಬೋದು ಈ ಕಡೆ ಹಾಕೋಣ. ಈಗ ನಮ್ದು ಏನಾಗಿದೆ ಅಡ್ಜಸ್ಟ್ ಆಗಿದೆ, ಫೋಟೋ ಸೆಟಲ್ ಆಗಿದೆ. ಈಗ ನೀವು ಒಂದ್ಸಲ ಲಾಸ್ಟ್ ಫೈನಲ್ ಆಗಿ ಕೇಳ್ಕೊಳ್ಳಿ. ತನ್ನ ಸೈಕಲ್ ಓಡಿಸುತ್ತಿತ್ತು. ಅದು
ಅದು ದಿನದ ಶುಭ್ರ ಬೆಳಕಿನಲ್ಲಿ ಸುಂದರವಾದ ಅರಣ್ಯದ ಹಾದಿಯ ಮೂಲಕ ಹೋಗುತ್ತಿತ್ತು. ಸುತ್ತಮುತ್ತ ಹಕ್ಕಿಗಳ ಹಾಡು, ಗಾಳಿಯ ಸವಿ ಎಲ್ಲವೂ ಮುದ ನೀಡುತ್ತಿದ್ದವು. ಆದರೆ ಹಠಾತ್ ಸಿಂಹವು ಹಾದಿಯ ಮಧ್ಯದಲ್ಲಿ ಒಂದು ದೆವ್ವವನ್ನು ಕಂಡಿತು. ದೆವ್ವವು ಭಯಾನಕವಾಗಿದ್ದು, ಕಪ್ಪು ಬಟ್ಟೆ, ದೊಡ್ಡ ಕಣ್ಣುಗಳು ಮತ್ತು ಹರಡಿದ ಹಸಿರು ಹೊಳಪಿನಿಂದ ಕಂಗೊಳಿಸುತ್ತಿತ್ತು. ಸಿಂಹವು ದೆವ್ವವನ್ನು ನೋಡಿದ ತಕ್ಷಣವೇ ಬೆಚ್ಚಿಬಿತ್ತು. ಇಮೇಜ್ ಬಂದುಬಿಟ್ಟು ಝೂಮ್ ಔಟ್ ಆಗಿದೆ. ಸೊ ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಝೂಮ್ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇದನ್ನು ಪೆನ್ ಆ್ಯಂಡ್ ಝೂಮ್ ಮಾಡಿಬಿಟ್ಟು ಫುಲ್ ಝೂಮ್ನ ಮಾಡ್ಕೊಳ್ಳೋಣ. ಓಕೆನಾ? ಓಕೆ, ಡನ್. ಇದು ಬ್ಯಾಕ್ ಇದು ಹೈಡ್ ಮಾಡೋಣ ಫುಲ್ಲು. ಓಕೆ, ಇದನ್ನು ಪೆನ್ ಆ್ಯಂಡ್ ಝೂಮ್ ಆಗಿದೆ. ಓಕೆನಾ? ಸೊ ಇಲ್ಲಿಂದ ನಂದು ಸ್ಟಾರ್ಟ್ ಆಗ್ತಿತ್ತು. ಆದರೆ ಹಠಾತ್ ಸಿಂಹವು ಹಾದಿಯ ಮಧ್ಯದಲ್ಲಿ ಒಂದು ದೆವ್ವವನ್ನು ಕಂಡಿತು. ದೆವ್ವವು ಭಯಾನಕವಾಗಿದ್ದು, ಕಪ್ಪು ಬಟ್ಟೆ, ದೊಡ್ಡ ಕಣ್ಣುಗಳು ಮತ್ತು ಹರಡಿದ ಹಸಿರು ಹೊಳಪಿನಿಂದ ಕಂಗೊಳಿಸುತ್ತಿತ್ತು. ಸಿಂಹವು ದೆವ್ವವನ್ನು ನೋಡಿದ ತಕ್ಷಣವೇ ಬೆಚ್ಚಿಬಿತ್ತು. ದೆವ್ವದ ಕಣ್ಣಿಂದ ಬಿಡುವ ಕಣ್ಣು ಹಾಯಿಸುವ ದೃಷ್ಟಿಯಿಂದ ಅದು ತಕ್ಷಣವೇ ಸೈಕಲ್ ಬಿಟ್ಟು ಓಡಿಬಿಟ್ಟಿತು. ಸಿಂಹವು ಹಿಂದು ಮುಂದು ನೋಡದೆ ದೆವ್ವದಿಂದ ತಪ್ಪಿಸಿಕೊಳ್ಳಲು ತಕ್ಷಣವೇ ಓಡುತ್ತಿದ್ದಂತೆ ಸೈಕಲ್ ಹಾದಿಯ ಮಧ್ಯದಲ್ಲಿ. ಸೊ ಓಕೆ, ಈಗ ನೋಡಿ ನಮ್ಮದು ಏನಿದೆ ಎಂಡ್ ಆಗಿದೆ. ಸೊ ಇಲ್ಲಿ ಇನ್ನೊಂದು ಫೋಟೋ ನಮಗೆ ಬೇಕು, ಯಾಕಂದರೆ ಇನ್ನೂ ವಾಯ್ಸ್ ಓವರ್ ಇದೆಯಲ್ಲ ಸ್ವಲ್ಪ. ಸೊ ಸ್ಟಾರ್ಟಿಂಗ್ ಫೋಟೋ ಏನಿತ್ತು ನಾವು ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಸಿಂಪಲಿ ನಾನು ಇದು ಲೇಯರಲ್ಲಿ ಸೆಲೆಕ್ಟ್ ಆಗಿದೆ. ಸೊ ಡಿಲೀಟ್ ಮಾಡಿಬಿಟ್ಟು ನಾವು ಮೀಡಿಯಾದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ನಾವು ಸ್ಟಾರ್ಟಿಂಗ್ ಫೋಟೋ ಯಾವುದಿದೆ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೋದು ನೀವು. ಓಕೆನಾ ಗೈಸ್? ಸೊ ಇಲ್ಲಿಂದ ಇದನ್ನು ಝೂಮ್ ಮಾಡ್ಕೋತೀನಿ 2 ಫಿಂಗರಿಂದ. ಓಕೆನಾ ಗೈಸ್? ಸೊ ಇದಾಯಿತು ನಮ್ಮದು ವಿಡಿಯೋ ರೆಡಿ. ಸೊ ಇಷ್ಟೇ ಗೈಸ್, ತುಂಬ ಈಸಿ, ತುಂಬ ಸಿಂಪಲಾಗಿ ನೀವು ಮಾಡ್ಕೋಬೋದು. ಇದೇನು ತುಂಬ ದೊಡ್ಡ ಕಷ್ಟ ಅಂತ ಏನಿಲ್ಲ. ಜಸ್ಟ್ AI ವೆಬ್ಸೈಟ್ಗಳು ಏನಿದೆ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಸೊ ಇಲ್ಲಿವರೆಗೂ ಲಾಸ್ಟ್ ಆಯಿತು. ಈ ವಾಯ್ಸ್ ಓವರ್ ಏನಿದೆ ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ಳೋಣ. ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಪ್ರಾಂಪ್ಟ್ ಏನಿದೆ ಕರೆಕ್ಟಾಗಿ ಪ್ರಾಂಪ್ಟ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಸೇಮ್ ಅದೇ ರೀತಿ ನೀವು ಟೈಪ್ ಮಾಡ್ಕೊಳ್ಳಿ ChatGPTಯಲ್ಲಿ. ಇನ್ನೂ ಏನಾದರೂ ನಿಮಗೆ ಇದ್ದು ರಿಲೇಟೆಡ್ ಏನಾದರೂ ಕ್ವಶನ್ ಇದ್ದರೆ ಕೇಳ್ಬೋದು ನನಗೆ ಕಮೆಂಟಲ್ಲಿ, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.